ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿ ಮಹತ್ವಾಕಾಂಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಯಶಸ್ವಿ ಉದ್ಯಮವನ್ನ ಮಾಡಿ 500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗದಾತರಾಗಿದ್ದಾರೆ. ಮಾತ್ರವಲ್ಲ, ಕಳೆದ 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತಹ ಜಗದೀಶ್ ರೆಡ್ಡಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಜಗದೀಶ್ ರೆಡ್ಡಿ ಉದ್ಯಮಿ ಮತ್ತು ಸಮಾಜ ಸೇವಕರು. ಅಪಮಾನವನ್ನೇ ಸವಾಲಾಗಿ ಸ್ವೀಕರಿಸಿದ ಚಾಲಗಾರ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಮೂಲದ ಖ್ಯಾತ ಉದ್ಯಮಿ ಜಗದೀಶ್ ರೆಡ್ಡಿ ಕಷ್ಟಪಟ್ಟು ದುಡಿದು ಬದುಕು ಕಟ್ಟಿಕೊಂಡ ಸ್ವಾಭಿಮಾನಿ. ಸಣ್ಣ ಸಾಲಕ್ಕೆ ಅಪಮಾನ ಎದುರಿಸಿದ್ದ ಇವರು ಈಗ 100 ಮಂದಿಗೆ ಉದ್ಯೋಗ ಕೊಟ್ಟಿರೋ ಉದ್ಯೋಗದಾತರಾಗಿದ್ದಾರೆ. ತಮ್ಮ ವೃತ್ತಿ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಬಡವರ ಬಂಧು ಎಂದೇ ಖ್ಯಾತವಾಗಿರೋ ಇವರಿಗೆ ಪತ್ನಿ ಧನಲಕ್ಷ್ಮಿ ಮತ್ತು ಕುಟುಂಬದಿಂದ ಸಂಪೂರ್ಣ ಸಹಕಾರವಿದೆ. ದುಡಿದ ಒಂದು ಭಾಗ ಸಮಾಜಕ್ಕೆ ಮೀಸಲು ಎನ್ನುತ್ತಾರೆ ಈ ಮಹಾನುಭಾವ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತದೆ. ನಮ್ಮನ್ನು ಸಮಾಜ ಸೇವೆ ಮತ್ತು ಅದನ್ನೆಲ್ಲ ಗುರುತಿಸಿ ನೀವು ಜಿ ಕನ್ನಡ ನ್ಯೂಸ್ ಅವರು ಸನ್ಮಾನ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಶಸ್ವಿ ಉದ್ಯಮವನ್ನು ಮಾಡ್ತಾ ಇದ್ದೀರಿ. 500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ನೀವು ಕೊಟ್ಟಿದ್ದೀರಿ. ಕಳೆದ 15 ವರ್ಷಗಳಿಂದ ಸಮಾಜ ಸೇವೆಯಲ್ಲೂ ಕೂಡ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಿ. ಮೂಲತಃ ನಾವು ನೋಡ್ತಾ ಹೋಗೋದಾದ್ರೆ ಇದೆಲ್ಲ ಆಗಬೇಕು ಅನ್ನೋದಾದ್ರೆ ಒಂದು ಪ್ರೇರಣೆ ಅನ್ನೋದಿದ್ದೇ ಇರತ್ತೆ. ಏನಾಯ್ತು ನಿಮಗೆ ಸ್ಫೂರ್ತಿ ಅಂತ? ನಾವು ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ್ದು. ಅಲ್ಲಿ ಹುಲಿಮಂಗಲ, ಆನೇಕಲ್ ತಾಲೂಕು ಹುಲಿಮಂಗಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಒಂದು ಚಿಕ್ಕ ಪುಟ್ಟ ಹಳ್ಳಿ ಪೋಡು ಗ್ರಾಮ ಅಂತ. ಏನು ಪೋಡು ಗ್ರಾಮ ಅಂತ. ಆ ಪೋಡು ಗ್ರಾಮ ಇದುವರೆಗೂ ಕೂಡ ಯಾರಿಗೂ ರೆಕಗ್ನೈಸೇ ಇಲ್ಲ. ಅದು ಒಂದು ದಾಖಲೆ ಗ್ರಾಮ. ಅದು ನಮ್ಗೆ ಇವತ್ತು ಕೂಡ ಒಂದು ಬೂತ್ ಇಲ್ಲ. ಅಲ್ಲಿ ನಾವು ಬೇರೆ ಊರಿಗೆ ಬಿಂಗಿಪುರ ಅಂತ ಒಂದು ಊರಿಗೆ ಓಟ್ ಹಾಕಕ್ಕೆ ಹೋಗ್ಬೇಕು. ಆಮೇಲೆ ಈ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಾನಿಸಿಟಿ ಯಾವತ್ತು ಬೃಹತ್ವಾಗಿ ಬೆಳೀಕೆ ಪ್ರಾರಂಭವಾಯಿತು ಆವಾಗ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಸ್ವಲ್ಪ ಬೆಳೀತು. ಆವಾಗ ರಿಯಲ್ ಎಸ್ಟೇಟ್ ಬೆಳೆದವಾಗ ಅಲ್ಲೆಲ್ಲ ಸುಮಾರು ಸೈಟ್ಗಳು ತಗೊಂಡು ಮನೆಗಳು ಕಟ್ಕೊಂಡು ನಮ್ದು ಒಂದು ಬೃಹತ್ತಾದ ಒಂದು ಊರಾಯಿತು. ಆ ಪುಟ್ಟ ಗ್ರಾಮದಲ್ಲಿ ನಾನು ಜನಿಸಿದ 78ಅಲ್ಲಿ 361978ಅಲ್ಲಿ. ಆವಾಗೆಲ್ಲ ತುಂಬ ಕಡು ಬಡವ ರೈತರು ನಮ್ಮ ತಂದೆಯವರೆಲ್ಲನೂ. ಆವಾಗ ನಮಗೂ ಎಜುಕೇಷನ್ಸು ನಮ್ಮ ತಂದೆ ಮೇಲೆ ತುಂಬ ಪ್ರೀತಿ. ನಮಗೆ ನಮ್ಮ ತಂದೆ ಅಂದರೆ ತುಂಬ ಪ್ರೀತಿ. ಅವ್ರು ಎಲ್ಲಿ ಹೇಳಿದ್ರೆ ಈ ಸ್ಕೂಲಲ್ಲಿ ಅಲ್ಲಿ ಓದಕ್ಕೆ ಹೋಗ್ತಾ ಇದ್ರಿ. ಇವಾಗ ನಮ್ಮೂರಲ್ಲಿ ತುಂಬ ಪುಟ್ಟ ಹಳ್ಳಿಯಲ್ಲಿ ಮಾಸ್ಟರ್ ಬರ್ತಾ ಇರಲಿಲ್ಲ. ಆಮೇಲೆ ಹಂಗೋ ಹಿಂಗೆ ಎಜುಕೇಷನ್ ಆಗಿ ಹುಲ್ಮಂಗಲ ಗ್ರಾಮ ಪಂಚಾಯತಿ ಇದೆಯಲ್ಲ, ಅಲ್ಲಿಗೆ 4th ಕ್ಲಾಸ್ಗೆ ಹೋದ್ರಿ. ಅಲ್ಲಿಂದ ಬೆಡ್ದಾಸ್ಪುರ ಅಂತ ಪ್ರೈವೇಟ್ ಸ್ಕೂಲ್ ಓಪನ್ ಮಾಡಿದ್ರು. ಅಲ್ಲಿ ನಮ್ಮ ತಂದೆಯವರು ಏನು ಹೇಳಿದ್ರು, ಈ ಹಳ್ಳಿಯವರೆಲ್ಲ ಬಂದು ನಮಗೆ ಈ ಸ್ಕೂಲ್ ಸೇರಿಸಿ ಅಂತ ಹೇಳಿದ್ರು. ಆವಾಗ ಏನು ಮಾಡ್ತು, 3 ವರ್ಷ ಏನು ಮಾಡಿದ್ರು, ನಮ್ಮ ಡೈರೆಕ್ಟೆಡ್ ಆಗಿ ನಮಗೆ ಸ್ಕೂಲೇ ನಡೆಸಿಲ್ಲ, ಪಾಸ್ ಮಾಡಿಬಿಟ್ರು. ನಾವು ಅದರಲ್ಲಿ SLCಯಲ್ಲಿ ಬೇಗೂರು ಹೈಸ್ಕೂಲ್ ಅಂತ ಹೋಗಿ SLCಯಲ್ಲಿ 3 ಸಬ್ಜೆಕ್ಟ್ ಹೋಗ್ಬಿಡ್ತೆ. ಯಾಕಂದರೆ 3 ಇಯರ್ಸ್ ಗ್ಯಾಪ್ ಇತ್ತು. ಅದು ಬೇರೆ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ನಾನೊಂದು IAS ಆಫೀಸರ್ ಆಗಬೇಕಂತ ತುಂಬ ಕನಸಿತ್ತು. ಆ IAS ಆಫೀಸರಲ್ಲಿ ನಮ್ಮ ತಂದೆಯವರು 96ಅಲ್ಲಿ ಎಕ್ಸಾಮಿನ ಒಂದು ವೀಕ್ ಇದ್ದಂಗೆ ತೀರೋಗ್ಬಿಟ್ರು. ಡಿಸಬೆಂಟ್ ಆಗ್ಬಿಡ್ತು. ಆಮೇಲೆ ಡಿಸಬೆಂಟ್ ಆದವಾಗ ನಮ್ಮ ಮಾವರೆಲ್ಲ ಇದ್ರು, ಬಟ್ ಅಷ್ಟೊಂದು ಕಾಳಜಿ ತೋರಿಸಿಲ್ಲ ಅವರು. ಅವಾಗ ನಮ್ಮ ತಂದೆಯವರು ಸ್ವಲ್ಪ ಚಿಕ್ಕ ಒಂದು 5,000 ಏನೋ ಸಾಲ ಮಾಡ್ಕೊಂಡಿದ್ರು. ಆವಾಗ ಮನೆ ಹತ್ರ ಬಂದು ಆ ತಿಥಿ ಅದೆಲ್ಲ ಮಾಡೋವಾಗ ಸ್ವಲ್ಪ ಜಗಳ ಮಾಡಿದ್ರು. ನಿಮ್ಮ ತಂದೆಯವರೆಲ್ಲ ದುಡ್ಡು ಕೊಡಲಿಲ್ಲ ಹಂಗೆ ಹಿಂಗೆ ಅಂತ. ಅದರಲ್ಲಿ 5,000ಕ್ಕೆ ಅವಾಗ ನಾನು ತುಂಬ ಆಟ ಬಂತು. ನಾನು ದುಡಿಲೇಬೇಕು ಅಂದ್ಬಿಟ್ಟು ಅಲ್ಲಿ ಬೊಮ್ಮಸಂದ್ರದಲ್ಲಿ ಒಂದು ಇಂಡಸ್ಟ್ರೀಸ್ಗೆ 900 ರೂಪೀಸ್ ಕೆಲ್ಸಕ್ಕೆ ಹೋದೆ. 900 ರೂಪಾಯಿಗೆ 96ಅಲ್ಲಿ ಅಷ್ಟೇ ಕೊಡ್ತಾ ಇದ್ದಿದ್ದು. ಆಮೇಲೆ ಅಲ್ಲಿಂದ ಬಂದು ಇನ್ನೊಂದು ಫ್ಯಾಕ್ಟ್ರಿಯಲ್ಲಿಗೆ ಹೋದೆ, ಆಲ್ ಬ್ಲ್ಯಾಂಕ್ ಅಂತ. ಅಲ್ಲಿ ಏನು ಮಾಡಿದ್ರು, ಒಬ್ಬ HR ಮ್ಯಾನೇಜರ್ ಏನು ಮಾಡಿದ್ರು, ನಮ್ಮ ತೆಗೆದಾಕ್ಬಿಟ್ರು.
ಅಲ್ಲಿ ES ಸ್ವಲ್ಪ ಏಟಾಗಿತ್ತು ಕೈಗೆ. ಅಲ್ಲಿ ಏಟ್ಗೆ ನಾನು ESIಗೆ ಹೋದೆ. ಅವ್ರು ಲೀವ್ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದ್ರು, HR ಕೊಡಲ್ಲ ಅಂತ ಹೇಳಿದ್ರು. ನಾನು HR ಮೇಲೆ ಕಂಪ್ಲೇಂಟ್ ಹೇಳಿದೆ, ಸರ್ ಲೀವ್ ಅಪ್ಲಿಕೇಶನ್ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ತೆಗೆದುಬಿಟ್ರು. ಈ 100 ಫ್ಯಾಕ್ಟ್ರಿಗೆ ಹೋದರೆ ಕೂಡ ಇದೇ ನನ್ನ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ನಾನು ಉದ್ಯಮ ಸ್ಟಾರ್ಟ್ ಮಾಡಬೇಕು, ನಾನೇ 4 ಜನಕ್ಕೆ ಕೆಲಸ ಕೊಡಬೇಕು ಅಂದ್ಬಿಟ್ಟು ಡೈರಿ ಮಾಡಿದ್ರಿ ನಾವು, ನಮ್ಮ ಸ್ನೇಹಿತರು ಚಂದ್ರಪ್ಪ ಅಂತ. ಡೈರಿಯಲ್ಲಿ ನಾವು ಇದು ಮಾಡಿದ್ರಿ. ಆ ಜರ್ನಿ ಡೈರಿ ಮಾಡಿದ್ದು ಒಂದು ಪ್ರಯುಕ್ತ ಹಂಗೇ ಜರ್ನಿ ನಾನು ಒಂದು 15 ವರ್ಷ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಆಮೇಲೆ ಅದೇ ಟೈಮ್ಗೆ ನಮಗೆ ಹಸು ಇತ್ತು, ದನ ಕರುವೆಲ್ಲ ಇತ್ತು. ಅದೇ ಟೈಮ್ಗೆ ಅವನು ಸ್ವಲ್ಪ ಕರು ಹಾಕಿ ಹಾಲಿನ ವ್ಯಾಪಾರ ಮಾಡಿದೆ, ಡೈರಿ ಕಟ್ತಾ ಇದ್ದೆ. ಹಂಗೆ ಬಂದು ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೆ ಕೆಲಸ, ಅದೇ ಉದ್ಯಮನ ಅಲ್ಲಿ ಇದಿತ್ತಲ್ಲ, ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದೇ ಉದ್ಯಮನ ಸ್ಟಾರ್ಟ್ ಮಾಡಿಕೊಂಡೆ. ಹಂಗೆ ಹೋಗ್ತಾ 13ರಲ್ಲಿ ರಾಜಕೀಯಕ್ಕೆ ಹೋದೆ. ರಾಜಕೀಯಕ್ಕೆ ಹೋದವಾಗ ನಾನು KJPಯಿಂದ ಸ್ಪರ್ಧೆ ಮಾಡಿದೆ, ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಯಿಂದ. ಅದೇನು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಆಮೇಲೆ ತಿರ್ಗಾ ಮತ್ತೆ ಬಿಸ್ನೆಸ್ಗೆ ನಾನು ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು, 100 ಜನಕ್ಕೆ ಕೆಲಸ ಕೊಡಬೇಕು, ಆಮೇಲೆ ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ನಾನು ಆವಾಗೇ ಅನಿಸಿಕೆ ನನಗೆ ಬಂದಿದ್ದು ಉದ್ಯಮ ಸ್ಟಾರ್ಟ್ ಮಾಡೋದಕ್ಕೆ. ಇವಾಗ ಉದ್ಯಮದಲ್ಲಿ ಇವಾಗ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀರಿ, ಟೂತ್ ಬ್ರಷು, ಆಮೇಲೆ ಪರ್ಫ್ಯೂಮು, ಆಮೇಲೆ ಅದೆಲ್ಲ ಮಾಡ್ತಾ ಇದ್ದೀರಿ. ಅದು ಇನ್ನೂ ಬೃಹತ್ತಾಗಿ ಬೆಳಿಬೇಕು ಅಂತ ನನಗೊಂದು ಆಸೆ. ಲಕ್ಷಾಂತರ ಜನಕ್ಕೆ ಕೆಲಸ ಕೊಡಬೇಕು. ನಮ್ಮೊಂದು ಇಂಡಿಯಾದಲ್ಲೇ ಆಗಲಿ, ಇವಾಗ ಹೊರದೇಶಗಳಿಗೆಲ್ಲನೂ ಹೋಗ್ತಾ ಇದ್ದಾರೆ, ನಮ್ಮಲ್ಲೇ ಇಲ್ಲೇ ಅಲ್ಲಿ ಹೊರದೇಶದಲ್ಲಿ ಏನು ಅನುಕೂಲ ಇದೆ ಅದಕ್ಕಿಂತ ಡಬ್ಬಲ್ ಅನುಕೂಲ ಇಲ್ಲ ಆಗಬೇಕು ನಮ್ಮ ಎಂಪ್ಲಾಯೀಸ್ಗೆ, ಬಡವರಿಗೆ ಅಂತ ಒಂದು ಮಹತ್ವದ ಆಕಾಂಕ್ಷೆ ಇದೆ ಮೇಡಮ್. ಖಂಡಿತ. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ವಿದ್ಯಾಭ್ಯಾಸ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಇರಲ್ಲ. ಈ ಬಾಲ್ಯದ ಬದುಕೆಲ್ಲ ಹೆಂಗಿತ್ತು ಅಂತ? ಏನು ಅವಾಗ ಹಳ್ಳಿಯಲ್ಲಿ ನಿಮಗೆ ಗೊತ್ತು, ತುಂಬ ನನಗೆ ಮನೆಯಲ್ಲಿ ಇವಾಗಾದರೂ ನಮ್ಮ ಮಕ್ಕಳಿಗೆಲ್ಲರೂ ಅವ್ರಿಗೆ ಭಯ ಬೀಳ್ತೀರಿ, ಅವ್ರಿಗೆ ನಾವೇ ಭಯ ಬೀಳಬೇಕಾಗಿತ್ತು. ಸ್ವಲ್ಪ ತಪ್ಪು ಮಾಡಿದ್ರೆ ಕೂಡ ನಮ್ಮನ್ನು ಬೈತಾ ಇದ್ರು, ಹೊಡಿತಾ ಇದ್ರು. ಆಮೇಲೆ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇದ್ರು. ಅದು ಏನಂದ್ರೆ ಆ ಕಾಲಕ್ಕೆ ಅವ್ರು ನಮ್ಗೆ ಹೊಡೆದ್ಬಿಟ್ರಲ್ಲ ಅಂದ್ಬಿಟ್ಟು ನಮಗೂ ಒಂದು ಅವ್ರ ಮೇಲೆ ಕೋಪ ಇರ್ತಾ ಇತ್ತು. ಇವಾಗ ಜನ್ರೇಷನಲ್ಲಿ ಮಕ್ಕಳಲ್ಲಿ ಅವ್ರಿಗೆ ನಾವೇ ಭಯ ಬೀಳಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅದು ನಿಮಗೂ ಗೊತ್ತಿರುತ್ತೆ. ಜನ್ರೇಷನ್ಸ್ ತಕ್ಕಂಗೆ ತುಂಬ ಕಷ್ಟನೂ ಬಿದ್ದೆ ಅಲ್ಲಿ. ಏನಂದರೆ ನಮ್ಮ ತಂದೆಯವರು ನನಗೆ ತುಂಬ ಇಷ್ಟ. ಅವ್ರು ಯಾವಾಗಲೇ ಊಟ ಮಾಡಲಿ ನಮ್ಮ ಜೊತೆಲಿ ಕುತ್ಕೊಂಡೇ ಊಟ ಮಾಡಿಸ್ತಾ ಇದ್ದಿದ್ದು. ಆಮೇಲೆ ದುಡ್ಡು ಅಷ್ಟೇ, ಎಷ್ಟು ಬೇಕೋ ದುಡ್ಡು ಕೊಡ್ತಾ ಇದ್ರು. ಆಮೇಲೆ ಅವರು ಪ್ರೀತಿಯಿಂದ ಅವರು ಪ್ರೀತಿಯಿಂದ ಅವ್ರು ಹೇಳಿದ ಜಾಗಕ್ಕೆಲ್ಲ ನಾನು ಎಜುಕೇಷನ್ಗೆ ಹೋದೆ. ಆದರೂ ಇದು ಎಜುಕೇಷನ್ದಲ್ಲ ನಾನು ಸಕ್ಸಸ್ ಆಗಿಲ್ಲ. ನಮ್ಮ ತಂದೆ ಪ್ರೀತಿಗೋಸ್ಕರ ಹೋಗಿದ್ದು ಹೊರತು ನಾನು ಇಲ್ಲಾಂದ್ರೆ ಇವತ್ತು ಡೆಫಿನೆಟ್ಲಿ ನಾನೊಂದು IAS ಆಫೀಸರ್ ಆಗಬೇಕು ತುಂಬ ಕನಸಿತ್ತು ನನಗೆ. ಅದೇ ಆಸೆ, ನನ್ನ ಮಗನಾಗಬೇಕು ಅಂತ ಆಸೆ. ಆಮೇಲೆ ಮದುವೆ ಆದವಾಗ ಅಷ್ಟೇ ಮನೇನೇ ಇರಲಿಲ್ಲ. ಆ್ಯಕ್ಚುಲಿ ಮನೇನೇ ಇರಲಿಲ್ಲ, ನಮ್ಮ ಮಾವ ಅವ್ರ ಮನೇಲಿದ್ದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವ್ರಿಗೂ, ಅವ್ರ ಫ್ಯಾಮಿಲಿಗೆ, ನಮ್ಮ ಮಿಸ್ಸಸ್ ಅವ್ರ ಫ್ಯಾಮಿಲಿಗೆ, ನಮ್ಮ ರೇಣುಕಕ್ಕ ಅವರು, ಲೋಕನಾಥ್ ರೆಡ್ಡಿ ಅವರು, ಅವ್ರ ಫ್ಯಾಮಿಲಿಗೆಲ್ಲ ಈ ಇದರಲ್ಲಿ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕು. ಯಾಕಂದರೆ ಇವು ನಿಮಗೆ ಗೊತ್ತು, ಒಂದು ಮದುವೆ ಆಗಬೇಕು ಅಂದರೆ ಮನೆ ಇರಬೇಕು, ಅವ್ರ ಆಸ್ತಿ ಅಂತಸ್ತು ಎಲ್ಲ ನೋಡ್ತಾರೆ. ಬಟ್ ಅವ್ರೇನು ನೋಡ್ದಿರಾ ಕೊಟ್ಟರು ಆ ಟೈಮಲ್ಲಿ. ಅದನ್ನೇ ಇವಾಗಲೂ ಕೂಡ ಅವರಿಗೆ ಏನೂ ತೊಂದರೆ ಆಗದಿದ್ದಂಗೆ ಅವ್ರ ಮುಂದೆ ಅಂಥವ್ರು ಕೊಡಬಾರ್ದು, ಕೊಟ್ಬಿಟ್ರಲ್ಲಪ್ಪ ಬಡವರಾಗಿದ್ದಾರೆ ಅಂತ ಅನಿಸ್ಬಾರ್ದು ಅಂದ್ಬಿಟ್ಟು ಇಟ್ ಚಾಲೆಂಜ್, ಟುಕ್ ದ ಚಾಲೆಂಜ್ ತಗೊಂಡು ಬದುಕ್ತಾ ಇದ್ದೀನಿ. ಮನೆ ಕಟ್ಕೊಂಡೆ, ಆಮೇಲೆ ಉದ್ಯಮ ಸಕ್ಸಸ್ ಆಗಿ ನಡೀತಾ ಇದೆ. ನನಗಿನ್ನ ನಮ್ಮ ದೇಶದಲ್ಲಿ ನಮ್ಮ ಯಾರು ಅಷ್ಟೇ ಹೊರಗಡೆ ದೇಶದಲ್ಲಿ ಹೋಗಿ ಕೆಲಸ ಮಾಡಬಾರ್ದು, ಇಲ್ಲೇ ಮಾಡಿ ಅವ್ರಿಗಿಂತ ಅಲ್ಲಿ ಏನು ಸಂಪಾದನೆ ಅದಕ್ಕಿಂತ ಸಂಪಾದನೆ ಮಾಡಬೇಕು, ಇಲ್ಲಿ ಅಂತ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಖಂಡಿತ. ನೀವು ಒಬ್ಬರೇ ಮಗನ ಅಥವಾ ಬೇರೆ? 4 ಜನ ಮಕ್ಕಳು. ನಮ್ಮ ಬ್ರದರ್, ನಾನೇ 4ನೇವನು. ಇಡೀ ನಮ್ಮ ವಂಶಕ್ಕೆಲ್ಲ ನಾನೇ 4ನೇವನು, ಲಾಸ್ಟ್ ಅವನು. ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಕ್ಕ ಅವರು ಇದ್ದಾರೆ. ಒಬ್ಬ ಅಕ್ಕ ತೀರೋದ್ರು, ಇನ್ನೊಬ್ಬ ಅಕ್ಕ ಅವರು ಇದ್ದಾರೆ. ಆಮೇಲೆ ಈ ಉದ್ಯಮ ಸಹಕಾರಕ್ಕೆ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರೆ 1000 ಜನ ಹೇಳ್ಬೇಕು. ಅದಕ್ಕೆ ಶಾರ್ಟ್ ಕಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ನಮಗೆ, ನಮ್ಮ ಕುಟುಂಬದವರು, ಆಮೇಲೆ ನಮ್ಮ ಸ್ನೇಹಿತರು ಎಲ್ಲನೂ ಮಾಡಿದ್ದಾರೆ. ಯಾವುದೋ ಒಂದು ಕಂಪ್ನಿಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ನಾವು 4 years ಮಾಡಿದ್ವಿ. ಆಮೇಲೆ ಇಮಿಡಿಯೇಟ್ ಉದ್ಯಮ ಅಂತ ಯೋಚನೆ ಬಂತು ನಿಮ್ಗೆ? ಹೌದೌದು. ಯಾಕೆ ಯಾವಾಗ ನಾವು ಒಂದು ಕಂಪ್ಲೇಂಟ್ ಹೇಳಿದಾಗ ಅವ್ರು ತೆಗೆದಾಕ್ಬಿಟ್ರು, ನೆಕ್ಸ್ಟ್ ಹೋದಾಗ ಕೂಡ ಇವಾಗ ಇಮಿಡಿಯೇಟ್ಲಿ ಖಾಸಗಿ ಕಂಪ್ನಿಲಿ ಏನು ಮಾಡ್ತೀರಾ ಅಂದರೆ, ಇವಾಗ
ಸಮ್ ಮ್ಯಾನೇಜರ್ಗಳನ್ನು ಸ್ವಲ್ಪ ಸಿಟ್ಟು ಬಂದ್ಬಿಟ್ರೆ ನಾಳೆನೇ ಇದು ಮಾಡ್ಬಿಡ್ತಾರೆ. ನಮ್ಮ ಬದುಕು ಹೆಂಗೆ ಕಟ್ಕೊಂಡು ನಿರ್ದಾಕ್ಷಿಣ್ಯ ಕ್ರಮ ತಗಂತಾರೆ. ಅವು ನಾವೇನು ಮಾಡೋದು? ಒಂದು ಚೀಟಿ ಹಾಕಿರ್ತೀರಿ, ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ತಾ ಇರ್ತೀವಿ, ನಮ್ಮದೇ ಅಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಕೆಲವರು ಇಮಿಡಿಯೇಟ್ಲಿ ತೆಗೆದು ಬಿಡ್ತಾರೆ. ಅದರಿಂದ ಆ ಥರ ಆಗಬಾರ್ದು. ನಾನು ಒಂದು ಸಮಾಜದಲ್ಲಿ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ನಾನು ಉದ್ಯಮ ಸ್ಟಾರ್ಟ್ ಮಾಡೋಕ್ಕೆ ಆ ಥರ ಆಗಬಾರ್ದು ಬೇರೆಯವರಿಗೆ ಅದು. ಇವಾಗೂ ನಮ್ಮ ಸಂಸ್ಥೆಯಲ್ಲಿ ಯಾರೇ ತಪ್ಪು ಮಾಡಿದ್ರೆ ಕೂಡ ನಾನು ತಿದ್ದಕ್ಕೆ ಹೋಗ್ತೀನಿ ಹೊರತು ತೆಗಿಯಕ್ಕೆ ಹೋಗಲ್ಲ. ಅದ್ಭುತ. ನಿಜವಾಗ್ಲು ತಿದ್ದಕ್ಕೆ ಹೋಗ್ತೀನಿ ಹೊರತು ಸಮಯ ಅವಕಾಶ ಕೊಡ್ತೀನಿ, ಈ ಥರ ಮಾಡಬಾರ್ದು ಅಂತೀನಿ ಹೊರತು ನಾನು ಯಾರನ್ನು ಇಮಿಡಿಯೇಟ್ಲಿ ರಿಮೂವ್ ಮಾಡೋದೇ ಇಲ್ಲ. ಪ್ರಗತಿ ಎಂಟರ್ಪ್ರೈಸಸ್ ಅಂತಾನೆ ಆರಂಭ ಮಾಡಿದ್ರ, ಏನ್ ಮಾಡ್ತೀರಿ ಉದ್ಯಮದಲ್ಲಿ? ಇದರಲ್ಲಿ ಅಲ್ಯೂಮಿನಿಯಂ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ. ಆಮೇಲೆ ಡಿಸ್ಟ್ರಿಬ್ಯೂಷನ್ಸ್ ಇದೆ. ನಮ್ದು KHDL ಪ್ರಾಡಕ್ಟು, KMA ಪ್ರಾಡಕ್ಟು, ಅದೆಲ್ಲ ತಮಿಳ್ನಾಡಲ್ಲೆಲ್ಲನೂ ಇದೆ. ಆಮೇಲೆ ಇವಾಗ ಮ್ಯಾನುಫ್ಯಾಕ್ಚರ್ಸ್ ಟೂತ್ ಬ್ರಷು, ಆಮೇಲೆ ನಮಗೆ ಇವಾಗ ಪರ್ಫ್ಯೂಮು ಅದೆಲ್ಲ ಮಾಡಬೇಕು ಅಂತ ಇದ್ದೀರಿ. ಆಮೇಲೆ ಸುಮಾರು ಫೈನಾನ್ಸು ಇದೆ, ಫೈನಾನ್ಸ್ ಕಂಪ್ನಿನೂ ಇದೆ. ಅದರಲ್ಲಿ ನಮಗೆ ಜಾಸ್ತಿ ನಮಗೆ ಬಿಸ್ನೆಸ್ ಅಂದರೆ ಕಂಪ್ನೀಸ್ ಇದ್ದಾವೆ. ಅಲ್ಯೂಮಿನಿಯಂ ಪಾರ್ಟ್ಸು, ಆಮೇಲೆ ಆರ್ನೆಸ್ ಕೇಬಲ್ಸು ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಲಿಫ್ಟ್ ಒಳಗಡೆ ಬರುತ್ತೆ. ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ. ದೊಡ್ಡ ಗುಣಮಟ್ಟ ಅನ್ನೋದು ಬಹಳ ಮುಖ್ಯ. ಇವತ್ತು ದೊಡ್ಡ ಉದ್ಯಮವಾಗಿ ನಿಮ್ಮ ಸಂಸ್ಥೆ ಬೆಳೆದಿದೆ ಅನ್ನೋದಾದ್ರೆ ಗುಣಮಟ್ಟವನ್ನು ಕಾಯ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕಾಂಪ್ರಮೈಸ್ ಆಗಲ್ವಾ ಹೆಂಗೆ ನೀವು? ಇಲ್ಲ, ಅದು ಯಾವತ್ತೂ ಅಷ್ಟೇ ನೋಡಿ. ಒಬ್ಬ ಮನುಷ್ಯನ ನಾವು ರೆಕಗ್ನೈಸ್ ಮಾಡಬೇಕು, ಒಬ್ಬನ ಫೈಂಡ್ ಔಟ್ ಮಾಡಬೇಕು, ಅವನ ವ್ಯಕ್ತಿತ್ವ ನೋಡೇ ಮಾಡ್ತಾರೆ. ಇವತ್ತು ಅಬ್ದುಲ್ ಕಲಾಂ ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ಅವ್ರನ್ನ ನೋಡಿ ತುಂಬ ಜನ ಇವಾಗ ನೀವು ಒಂದು ಹೋಗಿ ನರೇಂದ್ರ ಮೋದಿ ಸ್ಟೈಲಲ್ಲೇ ಮಾತಾಡಿದ್ರಾಗಲಿ ನಾವು ಓಟ್ ಬಿಡಲ್ಲ. ಅದು ಅವ್ರ ರೆಕಗ್ನೈಸ್ ನಿಜ ಅಲ್ವಾ? ಅದು ಒಂದು ವ್ಯಕ್ತಿತ್ವ ಅಲ್ವಾ? ಇವಾಗ ಕೆಲವರು ನಮ್ಮಲ್ಲಿ ಇವಾಗ ಯಾವುದೇ ಒಂದು 1000 ಪ್ರಾಡಕ್ಟ್ ಇರುತ್ತೆ. ಇವಾಗ ನಮ್ಮ ದೇಶದ ಪ್ರಾಡಕ್ಟ್ ಇರ್ಬೋದು, ಹಾಲು ಇರ್ಬೋದು, ಇಲ್ಲಾಂದರೆ ಒಂದು ಫುಡ್ ಇರ್ಬೋದು. ಅದೇ ಫಾರಿನಿಂದ ಬಂದರೆ ನಮ್ಗೆ ಲೈಕ್ ಆಗಲ್ಲ. ಅದರಿಂದ ಗುಣಮಟ್ಟ ವೆರಿ ಇಂಪಾರ್ಟೆಂಟು. ನಾವು ಹೆಂಗೆ ರೆಸ್ಪೆಕ್ಟೆಡ್ ಆಗಿ ಬಾಳ್ತಿರೋ ಸಮಾಜದಲ್ಲಿ ಅಂತ ಅದು ವೆರಿ ಇಂಪಾರ್ಟೆಂಟು. ಗ್ರಾಹಕರನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಈಗ ಒಂದ್ಸತಿ ಬಂದಂತ ಗ್ರಾಹಕರು ಕ್ವಾಲಿಟಿ ನೋಡಿದ್ರೆ ಮತ್ತೆ ನಿಮ್ಮ ಹತ್ರನೇ ಬರಬೇಕು. ಹೌದೌದು. ಆ ನಿಟ್ಟಿನಲ್ಲಿ ಯಾವ ರೀತಿ ನೀವು ಕಾಯ್ಕೊಂಡಿದ್ದೀರಿ? ಅಲ್ಲ, ಅವ್ರು ಏನು ಹೇಳ್ತಾರೋ ಕ್ವಾಲಿಟಿ ಅದಕ್ಕಿಂತ ಒಂದು ಪಾಯಿಂಟ್ ಜಾಸ್ತಿನೇ ಇರುತ್ತೆ, ಕಮ್ಮಿ ಮಾಡಲ್ಲ. ಇದು 10 ಮಾರೋದು ಒಂದೇ, ಅದು 1 ಮಾರೋದು ಒಂದೇ. ಕ್ವಾಲಿಟಿ, ಇಟ್ ಇಸ್ ಕ್ವಾಲಿಟಿ. ಅದರಿಂದ ನಿಮ್ಮ ಸಿಬ್ಬಂದಿ 500ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಅಷ್ಟು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದೀರಿ. ಒಂದು ಸಂತೃಪ್ತಿ ಅನ್ನೋದಿದೆಯಾ? ಹೇಗಿದೆ ನಿಮ್ಮ ಮತ್ತು ಸಿಬ್ಬಂದಿ ನಡುವೆ? ಇವತ್ತು 500 ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ 50,000 1 ಲಕ್ಷ ಗಂಟೆ ಹೋಗ್ಬೇಕು ಅನ್ನೋದು ನನ್ನ ತುಂಬ ಆಸೆ. ನಾವು ಬೇರೆ ಕಡೆ ನಮ್ಮ ಹೊರದೇಶಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವರೇ ಬಂದು ನಮ್ಮಲ್ಲಿ ಕೆಲಸ ಕೊಡಬೇಕು ಹೊರತು ನಾವಾಗ ಅವ್ರಿಗೆ ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಒಂದು ಮಹತ್ ಅಕ್ಷಯ ಇದೆ, ನನಗೆ ಆಸೆ ಇದೆ. ನೀವು ಒಂದು ಯಾವುದೋ ಕಂಪನಿಯಲ್ಲಿ ಅಪಮಾನಕ್ಕೆ ಒಳಗಾದವರು, ನಿಮ್ಮ ಸಿಬ್ಬಂದಿ ಅಂತಹ ಅಪಮಾನಗಳನ್ನು ಎದುರಿಸಬಾರದು. ಈ ನಿಟ್ಟಿನಲ್ಲಿ ಸಿಬ್ಬಂದಿಗೆ ಯಾವ ರೀತಿ ಸಂಪೂರ್ಣವಾಗಿ ಸಹಕಾರವನ್ನು ನಿಮ್ಮ ಸಂಸ್ಥೆ ನೀಡುತ್ತೆ? ಅವರು ಕೆಲವು ಟೈಮಲ್ಲಿ ತಪ್ಪು ಮಾಡೋದು ಸಹಜ, ಮನುಷ್ಯ. ಅದನ್ನು ತಿದ್ದೋದು ದೊಡ್ಡವ್ರ ಕರ್ತವ್ಯ. ಆ ಥರ ತಪ್ಪು ಮಾಡಬಾರ್ದು ಅಂತ ಅವ್ರಿಗೆ ನಾವು ತಿಳುವಳಿಕೆ ಹೇಳ್ತೀರಿ. ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ. ಇವಾಗ ಮಗು ಯಾವುದೇ ಒಂದು ಇದು ಕೊಟ್ರೆ ಅದಕ್ಕೆ ಗೊತ್ತಾಗಲ್ಲ. ಒಂದು ಗೋಲ್ಡ್ ಕೊಡ್ಲಿ ಹೊಡೆದಾಕ್ಬಿಡುತ್ತೆ. ಅದು ಜೋಪಾನವಾಗಿ ಇವು ಮ್ಯಾಟ್ ಮೇಲೆ ಹಾಕಿದ್ರೆ ಅದು ಹೊಡೆಯಲ್ಲ. ಅದೇ ನೀವು ಒಂದು ಟೈಲ್ಸ್ ಮೇಲೆ ಹೊಡೆದೋಗ್ಬಿಡುತ್ತೆ. ಅದರಿಂದ ಅದಕ್ಕೆ ಸೂಕ್ಷ್ಮವಾಗಿ ನಾವು ಟೈಲ್ಸ್ ಮೇಲೆ ಇದರಲ್ಲೇ ಬಿಡಬೇಕು. ಹೊಡೆಯೋದು ಇಲ್ಲ, ಏನೂ ಇಲ್ಲ. ಮೌಲ್ಯನ ಅರ್ಥ ಮಾಡಿಸಿದ್ರೆ ಹೌದು, ಅಷ್ಟೇ ಮೌಲ್ಯನ ಅರ್ಥ ಮಾಡಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಖಂಡಿತ. ಈಗ ಸಿಬ್ಬಂದಿಗೆ ಕೆಲವೊಂದು ಫೆಸಿಲಿಟಿ, ಸೌಕರ್ಯಗಳು ಮೂಲಭೂತವಾಗಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಕಂಪನಿ ಅವ್ರ ಜೊತೆ ಹೆಂಗೆ ನಿಂತ್ಕೊಂಡಿದೆ ಅಂತ ಹೇಳಿ? ಅಲ್ಲ, ಅವ್ರಿಗೆ ಏನು ಬೇಕು ಈ ಸಮಾಜದಲ್ಲಿ ನಾವು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಆ್ಯಕ್ಟ್ ಏನಿದೆಯೋ ಮಿನಿಮಮ್ ವೇಜಸ್ಸು ಅದಕ್ಕಿಂತ ಜಾಸ್ತಿನೇ ನಾವು ಪೇ ಮಾಡ್ತೀರಿ. ಆಮೇಲೆ ನಮಗೂ ಗೊತ್ತಿರುತ್ತೆ, ನಾವು ಬಡತನದಿಂದ ಬಂದಿರೋರಿಗೆ ಅವ್ರ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ಬೇಕು. ಆಮೇಲೆ ಪ್ರತಿಯೊಂದು ಒಂದು ಹಾಸ್ಪಿಟ್ಲ್ಗೆ ಹೋದರೆ ಈ ಜನ್ರೇಷನ್ಸಲ್ಲಿ 1500 ಇಲ್ದಿದ್ದು ಹೊರಗಡೆ ಬರೋಕ್ಕಾಗಲ್ಲ. ಕರೆಕ್ಟ್. ಅದರಿಂದ ಅವ್ರಿಗೆ ಏನು ಬೇಕೋ ಬೋನಸ್ ಕೊಡ್ತೀರಿ. ಅವ್ರಿಗೆ ಮನೆಲ್ಲ ಪ್ರವಾಸ ಕಳಿಸಿದ್ದೆ, ಒಂಥರ ಮೋಟಿವೇಶನ್ಸ್ ಮಾಡಿಸ್ತೀನಿ ಅವ್ರಿಗೆಲ್ಲ. ನಾನು ಒಂದು ಕ್ರೀಡೆ ಮಾಡಿಸೋದು, ಒಂದು ಫಿಲಮ್ಗಳು, ಇಂಥ ಸಂಸ್ಥೆಯಲ್ಲಿ ಕೆಲಸ ಅವ್ರಿಗೆ ಹೆಮ್ಮೆ ಇರಬೇಕು, ಫೀಲ್ ಆಗಬಾರ್ದು. ಫೀಲ್ ಆಗಬಾರ್ದು. ಯಾವುದೇ ಒಂದು ಸಂಸ್ಥೆಯಲ್ಲಿ ಒಬ್ಬ ಜವಾಬ್ದಾರಿಯಲ್ಲಿ ಕೆಲಸ ಮಾಡೋ ಒಬ್ಬ ಎಂಪ್ಲಾಯೀಸು ಆ ಸಂಸ್ಥೆ ಬಗ್ಗೆ ಗೌರವ ಇರಬೇಕು. ಅದು ಮಾಡೋದು ನಮ್ಮ ಜವಾಬ್ದಾರಿ. ಹಾಗೆ ಇವಾಗ ನೀವು ಒಂದು ಪ್ರೋಗ್ರಾಮ್ ಕೊಡ್ತೀರಾ,
ನಿಮ್ನ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀರ ಆ ಥರ ಖುಷಿ ಆಗುತ್ತೆ. ಖಂಡಿತ ಏನೋ ಬಂದ್ರು ಹೋದ್ರು ಅನ್ನೋದಾದ್ರೆ ಡೆಫಿನೆಟ್ಲಿ ಕರೆಕ್ಟ್ ಅದು ಖಂಡಿತ. ಆಗಲ್ಲ. ಈಗ ಸ್ಥಳೀಯರಿಗೆ ಕನ್ನಡಿಗರಿಗೆ ಅವಕಾಶವನ್ನ ಕೊಡಬೇಕು, ಈ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಹೆಂಗ್ ಕೆಲಸ ಮಾಡ್ತಿದೆ? ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡೋದು ನಾವು ಕರ್ನಾಟಕ ಕನ್ನಡದವ್ರಿಗೆ ನಾವು ಪ್ರಿಯಾರಿಟಿ ಕೊಡೋದು, ನಾವು ಅವ್ರಿಗೆ ಮೋಟಿವೇಶನ್ಸ್ ಮಾಡೋದು. ಆಮೇಲೆ ಅವ್ರಿಗೆಲ್ಲ ನಮಗೆ ನೀವು ಇವಾಗ ಒಳ್ಳೆ ಕ್ವಾಲಿಟಿ ಒಳ್ಳೆ ನಾವು ಇದು ಮಾಡಿದ್ರೆ ಕಸ್ಟಮರ್ಸ್ಗೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ನಮ್ಮ ಸಂಸ್ಥೆ ಬೆಳೆಯುತ್ತೆ, ನಿಮಗೂ ಒಳ್ಳೆ ಹೆಸರು ಬರುತ್ತೆ, ಅದು ನಾವು ಹೆಂಗೆ ಉಳಿಸ್ಕೊಂಡು ಹೋಗ್ತೀರೋ ಆ ಥರ ಅಂತ ನಾನು ಅವ್ರಿಗೆ ಯಾವಾಗೂ ಮೀಟಿಂಗಲ್ಲಿ ನಾನು ಹೇಳ್ತೀನಿ. ನೀವು ದುಡ್ದಿದ್ರಲ್ಲಿ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಯೋಚನೆ ಯಾಕೆ ಅಂತ? ಯಾಕಂದರೆ ಸುಮಾರು ಕಡು ಬಡವರು ಇರ್ತಾರೆ, ಅವ್ರಿಗೆ ಮಕ್ಳಿಗೆ ಪುಸ್ತಕ ಕೊಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಎಲ್ಲರೂ ಅಂತಲ್ಲ, ಕೆಲವ್ರಿಗೆ ಅವ್ರು ಬರೋ ಸಂಬಳಕ್ಕೆ ತಂದೆ ತಾಯಿಗೆ ಅವ್ರಿಗೆ ಏನು ಒಂದು ಟ್ಯಾಬ್ಲೆಟ್ಗಾಗಲಿ ಒಂದು ಹಾಸ್ಪಿಟ್ಲಿಗಾಗಲಿ ಕೊಡೋಕ್ಕಾಗಲ್ಲ. ದೇವ್ರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಅವ್ರಿಗೆ 100, 200, 500 ಏನೋ ಕೊಟ್ಟರೆ ಅವರ ಮಕ್ಕಳ ಮೇಲೆ ಅವಮಾನ ಆಗಲ್ಲ, ಡಿಫೆಂಡ್ ಆಗಲ್ಲ. ಅದರಿಂದ ನಾನು ಯಾವತ್ತೂ ಅಷ್ಟೇ ನಮ್ಮೂರಲ್ಲೂ ಅಷ್ಟೇ ಯಾರೇ ಕಡು ಬಡವರು ಬರಲಿ ನನ್ನ ಕೈಯಲ್ಲಾಗಿದ್ದು ಸಹಾಯ ಮಾಡ್ತೀನಿ. ಸ್ಕೂಲ್ ಬುಕ್ಸ್ ಕೊಡ್ತೀನಿ, ಆಮೇಲೆ ಹಾಸ್ಪಿಟ್ಲಿಗೆ ಅದೆಲ್ಲ ನಾನು ಸಹಾಯ ಮಾಡ್ತೀನಿ. ಇದು ನಿರಂತರವಾಗಿ ನಡ್ಕೊಂಡು ಬಂದ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ. ಆಮೇಲೆ ನನ್ನ ಒಂದು ವಿಷನ್ಸು ಒಂದು ಅನಾಥ ಆಶ್ರಮ ಮಾಡಬೇಕು ದೊಡ್ಡದಾಗಿ. ಯಾರ್ಯಾರು ಈ ಶೋಷಣೆಗೆ ಒಳಗಾಗಿರ್ತಾರೋ ಈ ಮಕ್ಕಳಲ್ಲಿ ಅವ್ರಿಗೊಂದೊಂದು ಆಶ್ರಯ ಕೊಡಬೇಕು ಅಂತ ತುಂಬ ಆಸೆ ಇದೆ. ಅದು ಒಂದು ಒಳ್ಳೆ ಫ್ರೀ ಸ್ಕೂಲ್ ಮಾಡಬೇಕು, ಅದೆಲ್ಲ ಇದೆ. ದೇವರು ಏನು ಅನುಗ್ರಹ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್. ತುಂಬ ಆಕಾಂಕ್ಷೆ ಇದೆ. ಖಂಡಿತ ಖಂಡಿತ. ಇದೆಲ್ಲದರ ನಡುವೆ ರಾಜಕೀಯದ ಜೀವನ ಇದು ಹೆಂಗೆ ಬಂತು? ಅವಕಾಶ ಬಂತ ಅಥವಾ ನೀವೇ? ಅಂದರೆ ರಾಜಕೀಯದಲ್ಲಿ ನಾವು ಅಲ್ಲಿ ಡೈರಿ ಮಾಡಿದ್ರಲ್ಲ, ಅಲ್ಲಿ ನಮ್ಮ ಒಂದು ಅಲ್ಲಿ ಸ್ಥಳೀಯವಾಗಿ BJPಯಲ್ಲಿ ಯಾವುದೋ ಒಂದು ಇದಿರಲಿಲ್ಲ. ಇವಾಗ ನಮ್ಮ ಯಂಗಾರೆಡ್ಡಿ ಅವರು ಕ್ಯೂನೆಕ್ಸ್ ಎಕ್ಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ನಮ್ಮ ರಾಮಕೃಷ್ಣ ಅವರು, ಆಮೇಲೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಾರಾಯಣಸ್ವಾಮಿ ಅವರು ಬಂದು ಈ ಕ್ಷೇತ್ರಕ್ಕೆ ನೀವು ಸ್ವಲ್ಪ BJPಗೆ ಬರಬೇಕು, ಇದೆಲ್ಲ ನಿಮ್ಮ ಮಾತು ಕೇಳ್ತಾರೆ, ಬರಬೇಕು ಅಂದ್ಬಿಟ್ಟು ಅವರು ಕರ್ಕೊಂಡು ಹೋದರು. ಆಮೇಲೆ ಅವ್ರ ಹಿಂದೆನೇ ಫಾಲೋವರ್ಸ್ ಆಗಿ ಸುಮಾರು ದಿನಗಳಲ್ಲಿ ನಾವು ಕಾರ್ಯಕರ್ತರಾಗಿ ದುಡ್ಕೊಂಡಿದ್ರಿ. ನಮ್ಮ ಬೆಂಗಳೂರು ಸೌತ್ ಏನು ಡಿವೈಡ್ ಆಯಿತು, ಈ ಕಡೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಪಾರ್ಟಿ ಕರೆದ್ರು, ಅವ್ರು ಬಂದು ಇನ್ವೈಟ್ ಮಾಡಿದ್ರು, ಈ ಥರ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಬೆಂಗಳೂರು ಸೌತಿಂದ ಅಂತ. ಆ ಟೈಮಲ್ಲಿ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ, ಆದರೂ ರಿಸಲ್ಟ್ ಬಂದಿಲ್ಲ. ಅದರಿಂದ ನನಗೆ ಉದ್ಯಮನೇ ಇಟ್ ಈಸ್ ಬೆಟರ್, ಸಮಾಜ ಸೇವೆ ಮಾಡೋದಕ್ಕೆ ನಾವು ಸಂಪಾದನೆ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಹಂಚಕ್ಕೆ ಅವರಿಗೆ ಸಹಾಯ ಮಾಡೋಕ್ಕೆ ಇದೇ ಬೆಟ್ರು ಅಂದ್ಬಿಟ್ಟು ಅದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಈಗ ರಾಜಕೀಯದಲ್ಲಿ ಇನ್ನೂ ಉತ್ತಮವಾದಂಥ ಸಂಬಂಧ ಇದೆಯಾ? ಪರಿಸ್ಥಿತಿಗಳು ಬರ್ತಾ ಇರ್ತಾವ ಹೇಗೆ? ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ತಂದೆ ತಾಯಿ ಅಂದ ಮೇಲೆ ನೀವು ಎಷ್ಟೇ ಅವ್ರು ಫಾರಿನಲ್ಲಿ ಇದ್ರೆ ಕೂಡ ತಂದೆ ತಾಯಿ ಅಂತೂ ಯಾವಾಗ ಒಂದ್ಸಲ ಅನ್ಸುತ್ತೆ, ಅನ್ಸುತ್ತೆ. ಮಕ್ಕಳು ನೀವು ಎಲ್ಲೇ ಇರ್ಲಿ, ಏನೋ ಮಕ್ಕಳು ಫಾರಿನಲ್ಲಿ ಇದೆ ಇಲ್ಲಿಲ್ಲ ಅಂದ್ರೆ ಕೂಡ ಆ ಟಚ್ ಅಪ್ ಇದಿರುತ್ತೆ. ನಾನು ನಡೆದು ಬಂದ ಊರು, ನಾವು ಹುಟ್ಟಿದ ಊರು. ಇವಾಗ ಅಮೆರಿಕಲ್ಲಿ ನೆಲೆಸಿದ್ರೆ ಕೂಡ ಯಾವ ಊರಪ್ಪ ಅಂದ್ರೆ ಆ ಬಾಲ್ಯ ದಿನಗಳು ನೆನ್ಕೊಂತೀರಿ ನಾವು ಅಲ್ಲಿ. ಆ ಥರ ಪಾರ್ಟಿಯಲ್ಲಿ ಇದ್ದವಾಗ ಸ್ವಲ್ಪ ಅಂತ ನಿರಂತರವಾಗಿ ನೀವು 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದಾಗಿ ಒಂದು ಅಧಿಕಾರ ಅನ್ನೋದು ಸಿಕ್ಕಿದ್ರೆ ಸರ್ಕಾರದಿಂದ ಅನುದಾನಗಳು ಸಿಗುತ್ತೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಲುಪಿಸ್ಬೋದು, ಈ ಥರ ಯೋಚನೆಗಳೆಲ್ಲ ಬರೋದಿಲ್ವಾ? ನನಗೆ ಸರ್ಕಾರದಿಂದ ಬರೋ ಅನುದಾನಗಳು ಪ್ರತಿಯೊಂದಕ್ಕಿಂತ ಅದು ನಾವೇ ಮಾಡಬೇಕು, ನಾವು ದುಡ್ದಿದ್ರಲ್ಲೇ ಮಾಡಬೇಕು ಅಂತ ಒಂದು ಆಕಾಂಕ್ಷೆ. ಅದು ದೇವ್ರ ದಯ. ಅದು ಅಧಿಕಾರ ಸಿಗೋದು ಬಿಡೋದು ಆ ಪರಮಾತ್ಮ ನಮ್ಮ ಮನೆ ಬಲ್ಲಿ ಬರ್ದಿದ್ರೆ ಅವಾಗ ಇನ್ನೂ ಹೆಚ್ಚಿನ ಶಕ್ತಿಯಾಗಿ ಕೆಲಸ ಮಾಡ್ಬೋದು. ಅದು ಬೇರೆ ಊರಲ್ಲಿ ನಾವು ಇವಾಗ ಒಂದು ಅಧಿಕಾರಿ ಹತ್ರ ಒಂದು CM ಹತ್ರ ಆಗಲಿ ಪರ್ಮಿಷನ್ ತಗೊಂಡು ಒಂದೊಂದು ಅನುದಾನ ಒಡೆದಾಡ್ಬಿಟ್ಟು ನಾವು ಮಾಡಿಸ್ಬೇಕು. ಇದೇನಿಲ್ಲ, ನಮ್ಮ ಓನು. ನಾವು 100 ರೂಪಾಯಿನ ಮಾಡ್ಬೋದು, 1000 ರೂಪಾಯಿನ ಮಾಡ್ಬೋದು, 1 ಲಕ್ಷನ ಮಾಡ್ಬೋದು. ಇದು ನಮ್ಮ ಒಂದು ಇದು ಅಲ್ವಾ? ನಮ್ಮ ಶಕ್ತಿ ಅನುಸಾರ ನಾವು ಮಾಡ್ಬೋದು ಅಲ್ಲಿ. ಬಟ್ ಅಲ್ಲಿ ಹಂಗಲ್ಲ, ಅಪ್ರೂವಲ್ ತಗೋಬೇಕು, ಅದು ಲೇಟ್ ಆಗುತ್ತೆ, ಅದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ನನಗೇನು ಮುಂದಿನ ದಿನಗಳಲ್ಲಿ ನನಗೇನು ರಾಜಕೀಯ ಏನು ಇಷ್ಟ ಇಲ್ಲ. ಇದೇ ತರ ಇನ್ನೂ ಉದ್ಯಮ ತುಂಬಾ ಬೆಳೆದು ಇವತ್ತು ನೋಡಿ, ಯಾವುದೇ ಒಬ್ಬ ರಾಜಕೀಯ ಆಗಲಿ, ಇವತ್ತು ನಾರಾಯಣ ಮೂರ್ತಿ ಅವರು ನಮ್ಮ ಇದಕ್ಕನ್ನ ಎಷ್ಟು ಸಹಾಯ ಮಾಡಿದ್ರು, ಟಾಟಾ ಎಷ್ಟು ಲಕ್ಷ ಜನಕ್ಕೆ ಕೊಟ್ಟಿದ್ದಾರೆ, ಎಷ್ಟು ಉಪಯೋಗ ಮಾಡಿದ್ದಾರೆ.
ಆ ಥರ ನಾನು ಒಂದು ಸಂಸ್ಥೆ ಬೆಳೆಸ್ಬೇಕು ತುಂಬ ಆಸೆ ಇದೆ ನನಗೆ. ನೀವು ನೋಡಿ ಅವ್ರ ಫೌಂಡೇಶನ್ಸಲ್ಲಿ ಎಷ್ಟೋ ಒಂದು ಸಮಾಜ ಸೇವೆ ಮಾಡ್ತಾರೆ. ನಮ್ಮದೇ ದೊಡ್ಡ ಸಂಸ್ಥೆ ಆದರೆ ಆ ಗೋರ್ಮೆಂಟ್ಗೆ ನಾವು ಕೊಡೋ ಅಂಥ ಇದಾಗುತ್ತೆ. ಗೌರ್ಮೆಂಟಿಂದ ತಗೊಂಡು ಸಹಾಯ ಮಾಡೋದಲ್ಲ. MSc ಸ್ಕೀಮಲ್ಲೆಲ್ಲ ನಾನು ಸುಮಾರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಮಾರು ಆಪ್ಷನ್ ಕೊಟ್ಟಿದ್ದಾರೆ. ನಾವು ಸಮಾಜ ಸೇವೆ ಮಾಡೋದಕ್ಕೆ ಒಂದು MSc ಸ್ಕೀಮ್ಸ್ ಎಲ್ಲ ಇದಾವೆ. ಅದ್ರಲ್ಲಿ ನಾವು ಮಾಡಿದ್ರೆ ಸಾಕು. ಆ ದುಡ್ಡು ಟ್ಯಾಕ್ಸ್ ದುಡ್ಡನ್ನೇ ಇಲ್ಲಿ ಮಾಡಿದ್ರೆ ಸಾಕು. ಗೌರ್ಮೆಂಟ್ ಎಲ್ಲ ಇವತ್ತು ಬರೋದು 2 ಕೋಟಿ 3 ಕೋಟಿ ಫರ್ ಇಯರ್ ನಾವೊಂದು MLAಗೆ. ಅಲ್ಲಿ ಕೊಟ್ರೆ ಇಲ್ಲಿ ಸಾಕಾಗಲ್ಲ, ಇಲ್ಲಿ ಕೊಟ್ರೆ ಅಲ್ಲಿ ಸಾಕಾಗಲ್ಲ ಅವೆಲ್ಲನೂ. ಆಮೇಲೆ ರೂಲಿಂಗ್ ಗೌರ್ಮೆಂಟ್ ಇದ್ರೆ ಮಾತ್ರ ಎಲ್ಲ ಸಹಾಯ ಆಗುತ್ತೆ. ಆಪೋಸಿಷನ್ ಇದ್ರೆ ಏನು ಉಪಯೋಗ ಆಗಲ್ಲ. ಇದು ನಮ್ದೇ ಇದೆಲ್ಲ ನಮ್ಮಂಗಾರೆ ನಮ್ದು ಯಾವ್ದು ರೂಲಿಂಗ್ ಗೌರ್ಮೆಂಟ್. ನಾವು ದೇವರ ಆಶೀರ್ವಾದ ಇರೋಕೊಂಡು ರೂಲಿಂಗ್ ಗೌರ್ಮೆಂಟ್ ನಮ್ದು. ಹೌದೌದು. ಈಗ ನೋಡಿ ಎಷ್ಟೋ ಜನ ನಿಮ್ಮ ಹತ್ರ ಸಹಾಯ ಪಡ್ಕೊಂಡವರು, ಅಣ್ಣ ನಿಮ್ಮಿಂದ ಉಪಕಾರ ಆಯಿತು, ನೀವು ಕೆಲಸ ಕೊಟ್ಟಿದ್ದಕ್ಕಾಯ್ತು, ಸರ್ ನೀವು ಇದ್ದಿದ್ದಕ್ಕೆ ನಾವು ಬದುಕನ್ನು ಕಟ್ಕೊಂಡ್ವಿ, ಈ ಥರದ ಮನೋಭಾವದಲ್ಲಿ ಒಂದಷ್ಟು ಜನ ನಿಮ್ಮ ಜೊತೆ ಹೇಳ್ತಿರ್ತಾರೆ, ಅವ್ರ ಅಭಿಪ್ರಾಯವನ್ನು ಹಂಚ್ಕೊಳ್ತಿರ್ತಾರೆ. ಅವಾಗೆಲ್ಲ ಏನು ಅನ್ಸುತ್ತೆ ನಿಮ್ಗೆ? ತುಂಬ ಖುಷಿ ಆಗುತ್ತೆ. ನಾವೇನೇ ಮಾಡಲಿ ಮೇಡಮ್, ಅಲ್ಲ ದೇವರ ಆಶೀರ್ವಾದ, ನಮ್ಮ ಪ್ರಯತ್ನ ಅಷ್ಟೇ, ಫಲ ಅಲ್ಲ ದೇವ್ರದ್ದು. ಯಾವತ್ತೂ ಅಷ್ಟೇ ನಾನು ಅಂತ ನಂಗೆ ಗೌರವ ಪಡ ನಮ್ಮದು ಅಂತೀನಿ. ನಮ್ಮ ಹುಡುಗರನ್ನೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಅಂತ ನೋಡ್ತೀನಿ ಹೊರತು ನಮ್ಮ ಎಂಪ್ಲಾಯ್ ಥರ ಯಾವತ್ತೂ ನೋಡಲ್ಲ. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ, ಅವ್ರ ಜೊತೆ ಇರ್ತೀನಿ, ಒಳ್ಳೆ ನಾವು ಫ್ರೆಂಡ್ಶಿಪ್ ಥರ ಇರ್ತೀರಿ. ನಾನು ಯಾವತ್ತು ಬಾಸ್ ಅಂತ ಯಾವತ್ತೂ ನಾನು ಅನ್ಸಲ್ಲ, ಅದು ಅವ್ರಿಗೂ ಅನಿಸ್ಬಾರ್ದು ಅಂತ. ನಾನು ಯಾವತ್ತು ಹೇಳೋದಷ್ಟೇ ಪ್ರತಿ ಎಂಪ್ಲಾಯ್ಗೆ, ಇದು ನಿಮ್ಮ ಸಂಸ್ಥೆ, ನಮ್ಮ ಸಂಸ್ಥೆ ಅಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ದುಡಿದ್ರೆ ಸಂಸ್ಥೆ. ಆ ಮನೋಭಾವ ಇಟ್ಕೊಂಡು ಮಾಡಿ ಅಂತ ಹೇಳೋದು ನಾನು ಅಷ್ಟೇ. ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ ನಿಮ್ಮ ಈ ಜರ್ನಿಯಲ್ಲಿ? ಈ ಜರ್ನಿಯಲ್ಲಿ ಬಿಸ್ನೆಸ್ಗೆ ನಮ್ಮ ಮಿಸ್ಸಸ್ ಆಗಲಿ ಮಿಸ್ಟರ್ ಧನಲಕ್ಷ್ಮಿ ಆಗಲಿ ಸಹಕಾರ ಕೊಡ್ತಾರೆ. ಪೊಲಿಟಿಷಿಯನ್ ಆದರೆ ಸ್ವಲ್ಪ ಮಾಡ್ತಾರೆ, ಮನೆಗೆ ಸೇರಲ್ಲ, ಸಿಗಲ್ಲ ಅಂತ ಅವರು. ನೀವು ನಂಬಲಿಕ್ಕೆ ಇಲ್ಲಿ ಸಂದರ್ಭದಲ್ಲಿ ಹೇಳ್ತೀನಿ, ನಾನು ಎಲೆಕ್ಷನ್ ಸೋತವಾಗ ಸುಮಾರು ಕಣ್ಣೀರು ಆಗ್ತಾರೆ ನಮ್ಮ ಕಾರ್ಯಕರ್ತರು ಎಲ್ಲರೂ. ಬಟ್ ನಮ್ಮ ಮಿಸ್ಸಸ್ಸು ಅವತ್ತು ತುಂಬ ಖುಷಿ ಪಟ್ಟು ಸೋಲಿದ ಮೇಲೂ ಅಂತ, ಯಾಕಂದ್ರೆ ಸಿಕ್ಕಿದ್ರೆ ಸಿಗಲ್ಲ ಅಂತ. ನೋಡಿ ಅದರಲ್ಲೂ ಒಳ್ಳೇದು ಹುಡುಕಿದ್ದಾರೆ. ಯಾಕಂದ್ರೆ ನೀನು ಸಂಪಾದನೆ ಏನು ಬೇಡ, ನಮ್ಗೆ ನೀವಿದ್ರೆ ಸಾಕು ಈ ಜೊತೆಯಲ್ಲಿ ಅಂತ. ಅವಾಗ ನಾವು ರಾತ್ರಿ 1 ಗಂಟೆ 2 ಗಂಟೆ ಸಿಗ್ತಾ ಇರಲಿಲ್ಲ. ಒಂದು ಕಷ್ಟ ಸುಖ ಹಂಚ್ಕೊಳಕ್ಕೆ ಫ್ಯಾಮಿಲಿಗೆ ಸಿಗ್ತಾ ಇರಲಿಲ್ಲ ರಾಜಕೀಯವಾಗಿ. ಆಮೇಲೆ ಅದರಿಂದ ಅವರು ಸೋತಿದ್ದ ಮೇಲೂ ಅಂತಾರೆ, ತುಂಬ ಖುಷಿ ಪಟ್ಟು. ಎಲ್ಲರ ಕಣ್ಣೀರು ಆಗ್ತಾರೆ, ಇವ್ರು ತುಂಬ ಖುಷಿ ಪಟ್ಟರು. ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀರಿ ಸರ್ ನೀವು? ಇನ್ನು ಬೃಹತ್ತಾಗಿ ನಾವು ಸಮಾಜಮುಖಿ ಕೆಲಸ ತುಂಬ ಮಾಡಬೇಕು ಅನಿಸುತ್ತೆ. ಆಮೇಲೆ ನಮಗೆ ನಮ್ಮ ಜನಗಳಿಗೆ ತುಂಬ ಉಪಯೋಗ ಆಗೋಂಥದ್ದು, ತುಂಬ ಕಮ್ಮಿ ರೇಟಿಗೆ ಸಿಗೋವಂಥ ಒಂದು ಪ್ರಾಡಕ್ಟ್ ನಾವು ಮಾಡಬೇಕು ಅನ್ನೋದು ತುಂಬ ಇದೆ. ತುಂಬ ಬಡವ ಬಗ್ಗರಿಗೆ ಎಲ್ಲ ನಾವು ತುಂಬ ಲೋ ಪ್ರೈಸಲ್ಲಿ ಸಿಗಬೇಕು ಅನ್ನೋದು ಒಂದು ಆಸೆ ಇದೆ ಮೇಡಮ್. ಒಬ್ಬ ಉದ್ಯಮಿಯಾಗಿ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತೀರಿ? ಯಾಕಂತ ಹೇಳಿದ್ರೆ ಇವತ್ತು ಯುವ ಸಮೂಹ ಬೇಡದ ಕೆಲವೊಂದು ಅಭ್ಯಾಸ ಹವ್ಯಾಸ ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಇವತ್ತಿಗೂ ಮೊಬೈಲ್ ಒಳಗೆ ಮುಳುಗಿ ಹೋಗಿದ್ದಾರೆ. ಬದುಕನ್ನು ಕಟ್ಕೋಬೋದು, ನಾನು 4 ಜನಕ್ಕೆ ಉದ್ಯೋಗ ಕೊಡ್ಬೋದು ಅನ್ನುವಂಥ ಮನೋಭಾವ ಇಲ್ಲ. ನೀವೇನೂ ಇಲ್ಲ ಅಂತ ಹೇಳ್ತಿದ್ರಿ ಆರಂಭದಲ್ಲಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು 500ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಿ ಅಂದರೆ ನಿಮ್ಮ ಬದುಕೇ ಹಲವರಿಗೆ ಪ್ರೇರಣೆ. ಹಾಗಾಗಿ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ನಮ್ಮ ಯೂತ್ಗೆ ಒಂದೇ ನಾನು ಸಂದೇಶ ಕೊಡೋದು, ಯಾವುದು ಪ್ರತಿಯೊಂದು ಮೊಬೈಲು ನೋಡಬೇಕು, ನಿದ್ದೆನೂ ಮಾಡಬೇಕು, ಆಮೇಲೆ ಎಲ್ಲ ಕೆಲಸನೂ ಮಾಡಬೇಕು. ಅದಕ್ಕೆ ಅಂತ ಒಂದು ಟೈಮಿಂಗ್ಸ್ ಕೊಡಿ. ಮೊಬೈಲ್ ನೋಡೋಕ್ಕೆ ನೀವು ಜೀವನ ಪೂರ್ತಿ ನೋಡೋದಲ್ಲ, ಯಾವಾಗ ಒಂದು ಹಾಫ್ ಆನ್ ಅವರ್ ನೋಡಬೇಕು. ಮಿಕ್ಕಿ ಟೈಮಲ್ಲಿ ಏನು ನಾವು ಅಚೀವ್ಮೆಂಟ್ ಮಾಡ್ಬೋದು ನಾವು ಅಂತ ಒಂದು ಸರ್ಚಸ್ಸಲ್ಲಿರಿ. ಸಕ್ಸಸ್ ಡೆಫಿನೆಟ್ಲಿ ಖಂಡಿತವಾಗಿ ಅವ್ರು ನೋಡಿ 4 ಜನ ಬದುಕಬೇಕು ಹೊರತು ಅವನ್ನ ನೋಡಿ 4 ಜನ ಬೈಬಾರ್ದು ಅನ್ನೋದಷ್ಟೇ. ಏನಪ್ಪ ಇವನು ತುಂಬ ವೇಸ್ಟ್, ಏನು ಮಾಡಲ್ಲ ಅಂದರೆ ತಂದೆ ತಾಯಿ ಕೂಡ ನಾನು ಎತ್ತೋರಿಗೆ ಸಮಾಜದಲ್ಲಿ ಒಳ್ಳೆ ಗೌರವ ಕೊಡೋ ಅಂತ ಮನುಷ್ಯ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಲ್ಲ ಕೆಲಸ ಮಾಡಬೇಕು. ಇವಾಗ ನಾವು ನಿದ್ದೆ ಮಾಡಿದ್ರೆ ಕೆಲಸ ಮಾಡೋಕ್ಕಾಗಲ್ಲ, ಊಟ ಮಾಡಿದಿರೋನು ನಾವು ಇರೋಕ್ಕಾಗಲ್ಲ, ಮೊಬೈಲ್ ನೋಡಿದಿರೋನು ಇರೋಕ್ಕಾಗಲ್ಲ. ಅದಕ್ಕೆ ಒಂದು ಟೈಮಿಂಗ್ಸ್ ಇದೆ, ಒಂದು ಶಿಸ್ತಿರಬೇಕು. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿ ಪ್ರಧಾನ 24 ಗಂಟೆನೂ ಇರೋದು ಟೈಮು. ನಮಗೂ 24 ಗಂಟೆ ಇಡೀ ದೇಶನೇ ಅವರು ಬರ್ತಾರೆ. ನಾವು ಆ ಥರ ಯೋಚನೆ ಮಾಡಬೇಕು ಅಲ್ವಾ? ನಾವು ದುಡ್ದಿದ್ದೆಲ್ಲ ಒತ್ಕೊಳಗಂತೂ ಡೆಫಿನೆಟ್ಲಿ ಆಗಲ್ಲ. ಇವತ್ತು ಅಬ್ದುಲ್ ಕಲಾಂ ಇರ್ಬೋದು, ಸುಮಾರು ನಮ್ಮ ಇವರು ಇವತ್ತು ನೆನೆಸ್ಕೊಂಡು ನಾವು ಜೀವನ ಮಾಡ್ತಾರೆ. ಅವರೆಲ್ಲ ಮಾಡಿದರೆ 1000 ಕೋಟಿ ಮಾಡ್ಬೋದಾಗಿತ್ತು. 1000 ಕೋಟಿ ಮಾಡಿದರೆ ಹೆಸರು ಇರ್ತಾ ಇರಲಿಲ್ಲ. ಇವತ್ತು ಸಮಾಜ ಸೇವೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡೋದಕ್ಕೆ ಅವ್ರ ಹೆಸರಿದೆ ಸಮಾಜದಲ್ಲಿ ಅಲ್ವಾ? ಆ ಥರ ಇವಾಗ ನಿಮಗೆ ಅಷ್ಟೇ. ಇವಾಗ ನೀವು ಸಡನ್ನಾಗಿ ಯಾರೇ ಇಂಟ್ರ್ಯೂ ಮಾಡಿ ಕೇಳಿದ್ರೆ, ಇವಾಗ ಗಾಂಧಿ ತಾತ ಯಾರು ಅಂದರೆ ಹೇಳ್ತಾರೆ,
ನೀವು ಸಡನ್ ಆಗಿ ಹೇಳ್ತೀರಾ, ಇಲ್ಲ ಅಬ್ದುಲ್ ಕಲಾಂ ಅಂತ ಹೇಳ್ತಾರೆ, ಅದೇ ನೀವು ಮುತ್ತಾತನ ಆ ತಾತನ ಹೆಸರು ಹೇಳೋಕ್ಕಾಗುತ್ತೆ ಗ್ಯಾಪ್, ಯಾಕಂದರೆ ಅವ್ರ ಫ್ಯಾಮಿಲಿಗೋಸ್ಕರ ದುಡ್ದಿದ್ದು ಗ್ಯಾಪ್ನ ಇಟ್ಕೊಳಕ್ಕಾಗಲ್ಲ. ಸಮಾಜಕ್ಕೆ ಅವ್ರ ಕೊಡುಗೆ ಇವತ್ತು ಕೂಡ ಸುಮಾರು ಮಹಾನ್ ಭಾವರು ಸುಮಾರು ಸಹಾಯ ಮಾಡೋಕ್ಕೆ ಅಲ್ಲಲ್ಲಿ ಸ್ಟ್ಯಾಚು, ಆಮೇಲೆ ವರ್ಷಕ್ಕೊಂದ್ಸಲ ಹಬ್ಬ ಅವರ ಹೆಸರಲ್ಲಿ ಅದೆಲ್ಲ ಮಾಡೋದಕ್ಕೆ ನೀವು ಸಂಪಾದನೆ ಮಾಡಿರೋದು ನಾವು ಬಿಟ್ಟು ಹೋಗ್ಬೇಕು, ನಾನು ಸಂಪಾದನೆ ಮಾಡೋದು ಬಿಟ್ಟು ಹೋಗ್ಬೇಕು, ಒಂದು ಹೆಸರು ಅಂತ ಇರ್ಬೇಕು ಸಮಾಜದಲ್ಲಿ. ಖಂಡಿತ ಖಂಡಿತ ಆ ಥರ ನಮ್ಮ ಅಭಿಪ್ರಾಯ ಮೇಡಮ್. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್, ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡು ಸಮಾಜಕ್ಕೊಂದು ಅತ್ಯುತ್ತಮವಾದಂಥ ಸಂದೇಶವನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ನೋಡೋದ್ರಲ್ಲಿ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಗದೀಶ್ ರೆಡ್ಡಿ ಅವರು ಭಾಗಿಯಾಗಿದ್ದರು. 500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕೊಟ್ಟಿರುವಂತಹ ಉದ್ಯೋಗದಾತ ಇವರು. ಮಾತ್ರವಲ್ಲ, ಮಹತ್ವಾಕಾಂಕ್ಷೆ ಬಹಳ ದೊಡ್ಡದಾಗಿದೆ. ಬದುಕಿನಲ್ಲಿ ಒಂದಷ್ಟು ಜನರಿಗೆ ಕೆಲಸವನ್ನು ಕೊಟ್ಟಿದ್ದೇನೆ, ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಾಗಬೇಕು. ಬಡಬಗ್ಗರಿಗೆ ಅಗತ್ಯ ವಸ್ತುಗಳು ಕಡಿಮೆ ದರದಲ್ಲಿ ಸಿಗಬೇಕು, ಆ ನಿಟ್ಟಿನಲ್ಲಿ ನನ್ನ ಯೋಚನೆಗಳಿದ್ದಾವೆ. ಇನ್ನು ಅದೆಷ್ಟೋ ಜನ ಅನಾಥರಿದ್ದಾರೆ, ಅವರಿಗೂ ಕೂಡ ಬದುಕನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ನನ್ನದೇ ಆದಂಥ ಯೋಚನೆಗಳಿದ್ದಾವೆ ಅಂತ ಹೇಳಿದ್ವು. ಆ ಎಲ್ಲ ಆಸೆಗಳು ಆದಷ್ಟು ಬೇಗ ಸಾಕಾರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.